ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಟೈಲರಿಂಗ್ ಅನ್ನೋದು ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾವ ಥರ ರೂಮ್ ಇರಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಂದು ಯಾವ ಥರ ಇದೆ, ಹಾಗೆ ನಿಮ್ಮದು ಯಾವ ಥರ ನೀವು ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಲ್ಲನೂ ನಾನು ನಿಮಗೆ ಯಾವ ಥರ ಅಂದರೆ, ಇವಾಗ ಸ್ಟಿಚಿಂಗ್ ಮಾಡ್ತಾ ಇರ್ತೀರಿ, ಅಷ್ಟೊಂದು ಐಡಿಯಾ ಇರೋದಿಲ್ಲ. ಹಾಗೆ ನಂದು ಯಾವ ಥರ ಇಟ್ಕೊಂಡಿದ್ದೀನಿ ಎಲ್ಲನೂ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಂದು ಮಿಷನ್ ನೋಡ್ರಿ, ತುಂಬಾ ನನಗೆ ಶಕ್ತಿ ಅನ್ಬೋದು ಇದೆ ನನ್ನ ಮಿಷನ್. ಎಷ್ಟು ಸ್ಟಿಚಿಂಗ್ ಮಾಡಿದರೂ ಕೂಡ ಏನು ಅಂತಂದರೆ, ಇವು ಭಾಳ ದಿವಸ ಆಯಿತು ನಂದು ಈ ಮಿಷನ್ ಇದ್ದು, ಒಂದು ದಿವಸ ರಿಪೇರಿ ಬಂದಿಲ್ಲ. ಹಾಗೆ ತುಂಬಾ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಹಾಗೆ ಯಾವುದು ಕಾಡೋದಿಲ್ಲ, ಮಿಷನ್ ಅನ್ನೋದು ಒಂದಿಟ್ಟು ಕಾಡೋದೇ ಇಲ್ಲ. ಇದು ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಖುಷಿ ಆಗುತ್ತೆ ನೋಡಿರಿ ಈ ಮಿಷನ್ ನೋಡಿದ ಕೂಡಲೇ ನಂಗೆ ಸ್ಟಿಚ್ ಮಾಡಬೇಕು ಅನಿಸುತ್ತೆ. ಇದು ಒಂದು ಮಿಷನ್ನು. ಹಾಗೆ ಇಲ್ಲಿ ಒಂದು ರಾಲ್ಸನ್ ಮಿಷನ್ ಇದೆ. ಹಾಗೆ ಮೊದಲ ಎಂಬ್ರಾಯ್ಡ್ರಿ ವರ್ಕ್, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ತರೋಕ್ಕಿಂತ ಮುಂಚೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಇವಾಗ ಮಿಷನ್ ತಂದಿರೋದ್ರಿಂದ ಅದನ್ನು ಯೂಸ್ ಮಾಡ್ತೀನಿ. ಇದ್ರ ಮೇಲೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಮಾಡಲಿಕ್ಕೆ. ಸೊ ಇವಾಗ ಇಲ್ಲಿ ಏನಿತ್ತಲ್ಲ, ಒಮ್ಮೆ ದಾರ ತೊಗೊಂಬಂದುಬಿಡ್ತೀನಿ. ನಾನು ಪದೇ ಪದೇ ಮಾರ್ಕೆಟ್ಗೆ ಹೋಗಲಿಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಏನಿದೆಲ್ಲ ರೀಲ್ ಬಾಕ್ಸನ್ನು ತೊಗೊಂಬಂದಿದ್ದೀನಿ, ರೀಲ್ ಬಾಕ್ಸ್. ಹಾಗೆ ಇವೆಲ್ಲನೂ ಲೇಸ್ಗಳು ನೋಡ್ರಿ, ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂದರೆ, ಇವಾಗ ಒಮ್ಮೆ ತಂದುಬಿಟ್ಟಿರ್ತೀನಿ ನಾನು, ಎಲ್ಲನೂ ಒಮ್ಮೆ ತಂದುಬಿಡ್ತೀನಿ. ಹಾಗೆ ಬೀಡ್ಸ್ ಆಯಿತು, ಹಾಗೆ ಎಲ್ಲನೂ ಪ್ರತಿಯೊಂದು ಸ್ವಲ್ಪ ಏನಾಗತ್ತಲ್ಲ, ಜಾಸ್ತಿ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ಏನಾಗತ್ತೆ ಅಂದರೆ, ನಮಗೆ ಬೇಕೇ ಬೇಕು ಸಾಮಾನುಗಳು ಎಲ್ಲನೂ. ಪದೇ ಪದೇ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಆಗಂಗಿಲ್ಲಲ್ಲ. ಅದಕ್ಕೆ ಈ ಥರ ನೀವು ಬ್ಲೌಸ್ ಕಸ್ಟಮರ್ದು ನಿಮಗೆ, ಯಾಕಂದ್ರೆ ಇವಾಗ ಡೆಮೋ ನೋಡಲಿಕ್ಕೆ ಬೇಕಾಗುತ್ತೆ. ಇವಾಗ ಕಸ್ಟಮರಿಗೆ ನೀವು ಸ್ಟಿಚಿಂಗ್ ಮಾಡಿರೋಂಥ ಬಟ್ಟೆನ ಈ ಥರ ಪೈಪಂದ ಹಾಕ್ಕೊಂಡು ಹೆಂಗರ್ ತೊಗೊಂಬಂದು ಈ ಥರ ಬಟ್ಟೆನ ಹಾಕಿ ಆವಾಗ ನೋಡಲಿಕ್ಕೇನೋ ಖುಷಿ ಆಗ್ತಾರೆ. ಹಾಗೆ ನೋಡಿ ಹೊಸ ಹೊಸ ಡಿಸೈನ್ ನೀವು ಸ್ಟಿಚಿಂಗ್ ಮಾಡಿ ಹಾಕಿದ್ರೆ ಕೂಡ ಮತ್ತು ನಿಮ್ಮ ಕಸ್ಟಮರು ಕೂಡ ಜಾಸ್ತಿ ಆಗ್ತಾರೆ. ಸೊ ಇಲ್ಲಿ ನೋಡಿ, ಲೆಹಂಗಾ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ನಾನು, ಕಾಟನ್ ಸಾರಿ ಒಳಗನ ಲೆಹಂಗಾ ಬ್ಲೌಸ್. ಹಾಗೆ ಇಲ್ಲೆಲ್ಲನೂ ಹಾಕಿದ್ದೀನಿ. ಇನ್ನು ಭಾಳಷ್ಟು ಅದಾವ ಹಾಕಬೇಕು. ಹಾಗೆ ನಂದು ಏನೈತಲ್ಲ, ಭಾಳಷ್ಟು ಅದಾವ, ಬಟ್ ಎಲ್ಲನೂ ತೆಗೆದ್ಬಿಟ್ಟು ಮತ್ತು ಬಂದು ಒಯ್ದು ಬಿಡ್ತಾರಲ್ಲ, ಅದಕ್ಕೆ ಈ ಥರ. ಇಲ್ಲಿದು ನಂದು ಟೇಬಲ್ ನೋಡ್ರಿ, ಕಟ್ಟಿಂಗ್ ಮಾಡುವಂಥ ಟೇಬಲ್, ಐರನ್ ಬಾಕ್ಸ್. ಹಾಗೆ ಐರನ್ ಬಾಕ್ಸ್ ಇಲ್ಲೆಲ್ಲನೂ ಸ್ವಲ್ಪ ಸ್ಟಿಚಿಂಗ್ ಮಾಡಿರೋಂಥ ಬಟ್ಟೆ ಇಲ್ಲಿಟ್ಟಿದ್ದೀನಿ. ಎಲ್ಲನೂ ಹಾಕಿದ್ನಂದ್ರೆ ತುಂಬಾ ಬಟ್ಟೆ ಕಾಣ್ತೈತಿ ರೂಮ್ ಅಂಥೇಳಿ ಇಲ್ಲೆಲ್ಲನೂ ಸ್ಟಿಚಿಂಗ್ ಮಾಡಿರೋಂಥ ಬಟ್ಟೆ ಇಲ್ಲಿಟ್ಟಿದ್ದೀನಿ. ಸ್ಟಿಚಿಂಗ್ ಮಾಡಿದಂಗೆ ಇಲ್ಲಿ ಒಯ್ತಾರೆ. ಹಾಗೆ ಈಗ ಪಿಕೋ ಫಾಲ ಮಾಡಿ ಇಟ್ಟಿದ್ದೀನಿ, ಕೈಯೊಳಗೆ ಹಾಕಲಿಕ್ಕೆ ಬೇರೆ ಕಡೆ ಕೊಡ್ತಾಯಿದ್ದೀನಿ. ಸೊ ಇಲ್ಲೆಲ್ಲನೂ ಬಟ್ಟೆ ಬಂದಿರುವಂಥ ಬಟ್ಟೆಗಳು ಕೂಡ ಇಲ್ಲಿ ಇಟ್ಟಿರ್ತೀನಿ ನೋಡಿರಿ. ಟೇಬಲ್ ಅಂದರೆ ಮೇಲ್ಗಡೆ ಇದು ಫೋಲ್ಡೇಬಲ್ ಮಾಡಿಸಿದ್ನಿ, ಬಟ್ ಅದೇ ಯಾಕೋ ನಂಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ಏನು ಮಾಡಿದೆ, ಮತ್ತು ಇಲ್ಲ ಆವಾಗ ಫೋಲ್ಡೇಬಲ್ನ ಇಲ್ಲಿ ನಾನು ಏನು ರ್ಯಾಕ್ ಅದು ಏನು ಮಾಡಿಸ್ಲಿಲ್ಲ ಇಲ್ಲಿ ಇಡಲಿಕ್ಕೆ. ಅದಕ್ಕೆ ಟೇಬಲ್ ಇದ್ದು ಮನೆಯೊಳಗೆ, ಆ ಟೇಬಲನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಕೂಡ ಜಗಾನೂ ಭಾಳ ಆಗ್ತಾಯಿದೆ. ಇದು ಅಂದರೆ ಅಗಲ್ ಭಾಳ ಮಾಡಿಸ್ಬಿಟ್ಟಿದ್ದೀನಿ ನಾನು. ನೋಡಬೇಕು, ಸ್ವಲ್ಪ ಕೊರಿಸಿ ಮತ್ತು ಬೇರೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದಿರೋಂಥ ಬಟ್ಟೆಗಳೆಲ್ಲ ಕೂಡ ಅಲ್ಲಿಟ್ಟಿದ್ದೀನಿ, ಸ್ಟಿಚಿಂಗ್ ಮಾಡುವಂಥ ಬಟ್ಟೆಗಳು ನೋಡಿರಿ. ಇವಾಗ ಇಲ್ಲಿ ಸ್ಟಿಚಿಂಗ್ ಮಾಡುವಂಥ ಬಟ್ಟೆ ಇಲ್ಲಿ ಏನಿದೆಲ್ಲ ಇವನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಡೈಲಿ ಏನಿಲ್ಲ ಅಂತಂದ್ರೆ ಇವಾಗ ಒಮ್ಮೆ ಕಟ್ ಮಾಡಿ ಇಟ್ಕೊಳ್ತೀನಿ, ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಬಟ್ಟೆ ಅಂದರೆ ಇವಾಗ ಡೆಮೋ, ಇವಾಗ ನಾವು ಹಾಕಿರ್ತೀವಿ, ಸ್ಟಿಚಿಂಗ್ ಮಾಡ್ತೀವಿ, ಒಂದೊಂದು ಏನಾಗುತ್ತೆ, ಈ ಥರ ನಾವು ಬೀಡ್ಸ್ ಹಾಕ್ಬೇಕಾರೆ ಇದು ಮೆನುಕಿನ್ ಬೇಕಾಗತ್ತೆ. ಕರೆಕ್ಟ್ ಸೈಜ್ ಬೇಕಪ್ಪ ಅಂತಂದ್ರೆ ನಾವು ಈ ಥರ ಕೆಳಗಡೆ ಇಟ್ಟು ಹಾಕಿದ್ರೆ ಅಷ್ಟು ಲೂಸ್ ಕರೆಕ್ಟಾಗಿ ಒಮ್ಮೆ ಟೈಟ್ ಆಗುತ್ತೆ. ಇದು ಲೂಸ್ ಇಟ್ಟು ಹಾಕಬೇಕು. ಅದಕ್ಕೆ ನಾನು ಈ ಥರ ಇವನು ಮೆನುಕಿನ್ ತಂದಿದ್ದೀನಿ ನೋಡಿರಿ. ಹಾಗೆ ಲೆಹಂಗಾ ಬ್ಲೌಸು ಈ ಥರ, ಮತ್ತು ಇಲ್ಲಿ ಪ್ಯಾಟರ್ನ್ಗಳು ಸ್ಟಿಚಿಂಗ್ ಮಾಡಿ ಹಾಕಿದ್ದೀನಿ. ಹಾಗೆ ಇವಾಗ ಬೆಳಗ್ಗೆ ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು ಇಲ್ಲೇ ಇಟ್ಟಿದ್ದೀನಿ ನೋಡಿರಿ. ಇವಾಗ ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿದೆ ಬೆಳಗ್ಗೆ ಮಾಡಿಬಿಟ್ಟು ಇಲ್ಲೇ ಹಾಗೆ ಇಟ್ಟಿದ್ದೀನಿ. ಇವನ್ನೆಲ್ಲನೂ ಮತ್ತು ಇಂಟರ್ಲಾಕ್ ಹಾಕಬೇಕು, ಸ್ಟಿಚ್ ಮಾಡಿ ಹಾಕ್ತೀನಿ. ಮತ್ತು ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸ್ಗಳು ಅಂದರೆ ಕಸ್ಟಮರಿಗೆ ಬಂದವ್ರಿಗೆ ಚೇರ್ ಇಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಇವನ್ನೆಲ್ಲ ಮತ್ತೆ ಒಳಗೆ ಹೋಗ್ತಾವೆ ಇಂಟರ್ಲಾಕ್ ಹಾಕಲಿಕ್ಕೆ. ಇಲ್ಲಿ 2 ಚೇರ್ ಅಂದರೆ ಬಂದವ್ರಿಗೆ ಕುಂಡ್ರಲಿಕ್ಕೆ ಇಟ್ಟಿದ್ದೀನಿ ನಾನು. ಒಮ್ಮೊಮ್ಮೆ ಜಾಗ ಪೇಸ್ ಅಂತ ಇದಾಗಂಗಿಲ್ಲ, ಮುಂದ್ಗಡೆ ಏನಾದ್ರು ಸ್ವಲ್ಪ ಅನುಕೂಲ ಆದ್ರೆ ಏನಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ಹಾಕಿದ್ದೀನಿ ನೋಡಿರಿ. ಹಾಗೆ ಇಲ್ಲ ಇನ್ನೂ ಇಷ್ಟಾದರೂ ಫೇಸ್ ಸಾಂದ ಆಗ್ತಾಯಿದೆ ನನಗೆ ಒಳಗಡೆ.
ಈ ಥರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಇದೆ. ಹಾಗೆ ಇಲ್ಲಿ ಪಿಕೋ ಮಿಷನ್, ಇಲ್ಲಿ ಜಿಗ್ಜಾಗ್ ಇದು ಇಂಟರ್ಲಾಕ್ ಹಾಕಲಿಕ್ಕೆ ಇದು ಇಟ್ಟಿದೆ ಈ ಮಿಷನ್. ಇಲ್ಲಿ ವರ್ಕ್ ಆಗಿರೋಂಥ ಬ್ಲೌಸ್ಗಳು ಬೆಳಗ್ಗೆ ಇವಾಗ ವರ್ಕ್ ಬೆಳಗ್ಗೆ ಏನಾಗಲ್ಲ ಅವನ್ನೆಲ್ಲ ಇಟ್ಟೀನಿ, ಮತ್ತು ಕಟ್ ಮಾಡಬೇಕು. ಈ ಥರ ವರ್ಕ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಹಾಗೆ ಕಸ್ಟಮರ್ ಕೊಟ್ಟಿರೋಂಥ ಅಳತೆ ಬ್ಲೌಸ್ಗಳು ಇವೆಲ್ಲ ಅಳತೆ ಬ್ಲೌಸ್ಗಳು ಇಟ್ಟಿದ್ದೀನಿ. ಇಲ್ಲಿ ಲೈನಿಂಗ್ ಬಟ್ಟೆಗಳು ಇಟ್ಟಿದ್ದೀನಿ. ಇಲ್ಲಿ ಕೊಟ್ಟಿರೋಂಥ ಮತ್ತು ಕಸ್ಟಮರ ಬಟ್ಟೆ ಅರ್ಜೆಂಟ್ ಇದ್ದಿದ್ದು ಅಲ್ಲಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಲೇಟ್ ಮಾಡಿರುವಂಥ ಬ್ಲೌಸ್ಗಳೆಲ್ಲ ಇಲ್ಲಿ ಇಟ್ಟಿರ್ತೀನಿ. ಇಲ್ಲಿ ಕ್ಯಾನ್ವಾಸ್ ನೋಡಿರಿ, ಸ್ವಲ್ಪ ಮತ್ತು ಯೂಸ್ ಆಗ್ತೈತಿ ನನಗೆ. ಇಲ್ಲೇನು ಮಿಷನ್ ಒಳಗೆ ಹಾಕಿರ್ತೀನಿ, ಸ್ವಲ್ಪ ಉಳಿದಿರೋಂಥ ಕ್ಯಾನ್ವಾಸನ್ನು ಮತ್ತು ವೇಸ್ಟ್ ಮಾಡೋದ್ರೆ ಈ ರೀತಿಯಾಗಿ ತೆಗೆದಿಟ್ಟಿರ್ತೀನಿ. ಇಲ್ಲಿ ಏನೈತಲ್ಲ ಲೈನಿಂಗ್ ಬಟ್ಟೆ ಎಲ್ಲನೂ ಲೈನಿಂಗ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಲೈನಿಂಗ್, ಹಾಗೆ ಇಲ್ಲೆಲ್ಲನೂ ಬೀಡ್ಸ್ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಒಮ್ಮೆ ತೊಗೊಂಬಂದುಬಿಡ್ತೀನಿ ನಾನು, ಪದೇ ತರಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಇಲ್ಲೆಲ್ಲನೂ ಬೀಡ್ಸ್ಗಳು ನೋಡಿರಿ, ಎಲ್ಲನೂ ಬೀಡ್ಸ್ ಪಾಕೆಟ್ ಎಲ್ಲ ಬೀಡ್ಸ್ ಇವು ಥರ ಇಟ್ಕೊಂಡಿದ್ದೀನಿ. ಇವೆಲ್ಲಿಂದಲ್ಲ ಇಲ್ಲಿ ಬ್ಲೌಸ್ಗಳು ಅಂದರೆ ಇವಾಗ ನಾನು ಮಾರಲಿಕ್ಕೆ ತೊಗೊಂಬಂದಿರೋಂಥ ನನ್ನ ಕಡೆನ ಕಸ್ಟಮರ್ ಬಂದಿರ್ತಾರಲ್ಲ ಅವ್ರ ಸಾರಿಗೆ ಯಾವ್ದು ಮ್ಯಾಚ್ ಅಕಸ್ಮಾತ್ ಆಗುವಂಥ ಬ್ಲೌಸ್ಗಳಿದ್ದು ಅಂತಂದ್ರೆ ಇಲ್ಲೇ ತೊಗೊಂಡ್ಬಿಟ್ಟು ವರ್ಕ್ ಹಾಕಿಸ್ತಾರೆ. ಇವ್ನು ತೊಗೊಂಬಂದಿದ್ದೀನಿ. ಹಾಗೆ ಇಲ್ಲಿ ಅದಾವ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿರಿ. ಹಾಗೆ ಇಷ್ಟೆಲ್ಲನೂ ಬ್ಲೌಸ್ಗಳು. ಇಲ್ಲಿ ಇವಾಗ ಬೆಳಗ್ಗೆ ಮತ್ತೊಂದು ವರ್ಕ್ ಆಗಿದ್ದಿಲ್ಲ, ಇವಾಗ ಮತ್ತು ಇದನ್ನು ಕ್ಯಾನ್ವಾಸ್ ತೆಗೆದು ರೆಡಿ ಮಾಡಿ ಇವಾಗ ಕಟ್ಟಿಂಗ್ ಮಾಡ್ಕೋಬೇಕು. ಈ ರೀತಿ ಇರ್ತೈತಿ ನೋಡಿರಿ. ಇದು ಕಸ್ಟಮರ್ ಕೊಟ್ಟಿರುವಂಥ ಬಟ್ಟೆ ಚೀಲನ ಹೀಗೆ ನಾನು ಇಟ್ಕೊಳ್ತೀನಿ. ಇಲ್ಲಿ ಒಂದು ಚೇರ್ ಇಟ್ಕೊಂಡಿದ್ದೀನಿ, ಒಳಗಡೆ ಕುಂತು ವರ್ಕ್ ಮಾಡಲಿಕ್ಕೆ ಪಿಕೋ ಮಾಡಲಿಕ್ಕೆ ಚೇರ್ ಇಟ್ಕೊಂಡಿದ್ದೀನಿ. ಈ ಥರ ಬೇಕು ನೋಡಿರಿ. ಒಂದು ನೀವು ಜಾಸ್ತಿ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಇವಾಗ ಇಷ್ಟೆಲ್ಲನೂ ನೀವು ಮಾಡ್ಕೊಳಕ್ಕೆ ಬೇಕು. ಈಗ ನಾನು ಅಳತೆ ತೊಗೊಂಡು ಬರ್ಕೊಲಿಕ್ಕೆ ಬುಕ್, ಹಾಗೆ ಈ ಥರ ಬುಕ್ ಅಂಥೇಳಿ ಒಂದು ಇದನ್ನ ಮಾಡೀನಿ, ಟ್ರೇ ಥರ ಮಾಡ್ಕೊಂಡಿದ್ದೀನಿ ನೋಡಿರಿ. ಇವಾಗ ಲೆಹಂಗಾ ಏನು ಸ್ಟಿಚ್ ಮಾಡಿನಲ್ಲ ಅದು ಉಳಿದಿರೋಂಥ ಬಟ್ಟೆ ಇಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿರಿ ಇದು ಟ್ರೇ. ಇವಾಗ ಕಸ್ಟಮರ್ ಬಂದಿರ್ತಾರಲ್ಲ ಅವ್ರ ಅಳತೆ ಬುಕ್ಕು, ಅಳತೆ ತೊಗೊಂಡು ಹಾಗೆ ಅವ್ರದ್ದು ಲೆಕ್ಕದ ಬುಕ್ಕು 3 ಬುಕ್ ಅದಾವ, ತೋರಿಸ್ತೀನಿ ನಾನು ನಿಮಗೆ. ಅಳತೆ ಬರ್ಕೊಲಿಕ್ಕೆ ಇವು ಡಿಸೈನ್. ಇಲ್ಲೊಂದು ಬುಕ್ ಇದೆ, ಇನ್ನೊಂದು ಬುಕ್ ಇದೆ, 3 ಬುಕ್ ಅದಾವ. ಅಂದರೆ ವರ್ಕ್ ಬೇರೆ, ಪಾರ್ಲರ್ದು ಏನು ಮಾಡಿರ್ತೀನಲ್ಲ ಕೆಲಸ ಅದ್ರದ್ದು ಬೇರೆ, ಹಿಂಗೆ ಬಿಲ್ ಬೇರೆ ನಾನು ಮಾಡಿರ್ತೀನಿ ಎಲ್ಲ. ಮತ್ತು ಆರ್ಡ್ರ್ ತೊಗೋದು ಬುಕ್ ಬೇರೆ, ಈ ಥರ ಬುಕ್ಗಳದಾವ. ಹೀಗೆ ಅಂದರೆ ಇಲ್ಲೇ ತೊಗೊಂಡು ಬರ್ಕೊಲಿಕ್ಕೆ ಈಸಿ ಆಗತ್ತೆ ಅಂಥೇಳಿ ಇದೊಂದು ಬುಕ್ಕು. ಹಾಗೆ ಇನ್ನು ಒಳಗಡೆ ಐತಿ, ತೋರಿಸ್ತೀನಿ ನಾನು ನಿಮಗೆ. ಇವ ನೋಡಿರಿ 3 ಬುಕ್, ಇವೆಲ್ಲನೂ ತುಂಬಿದೆ. ಇವಾಗ ತುಂಬಿದೆಯಲ್ಲ ಈ ಥರ ಒಮ್ಮೆ ಅಂದರೆ ಅಮೌಂಟ್ ಏನಾಗತ್ತಾ ಎಲ್ಲರೂ ಒಮ್ಮೆ ಹಿಂಗೆ ಈ ಥರ ಮಾಡಿಸ್ಬಿಟ್ಟು ಎಲ್ಲರದ್ದು ಬಿಲ್ ಒಮ್ಮೆ ಏನೈತಲ್ಲ ಈ ಥರ ಮಾಡಿ ಎಲ್ಲರೂ ಒಮ್ಮೆ ಕೊಡ್ತಿರ್ತಾರೆ. ಹಾಗೆ ಸ್ವಲ್ಪ ಒಮ್ಮೆ ಉದ್ರಿ ನಿಂದಿಸ್ತಿರ್ತಾರೆ, ಯಾಕಂದರೆ ಒಮ್ಮೆ ಅಮೌಂಟ್ ಭಾಳ ಆಗಿರ್ತೈತಿ. ಹಾಗೆ ಇವನ್ನೆಲ್ಲನೂ ನಾನು ಮತ್ತು ವರ್ಕ್ ಮಾಡಿರೋಂಥ ಬಿಲ್ಲು ಬೇರೆ, ಈ ಥರ ಬಿಲ್ಲು ಎಲ್ಲನೂ ಇದು ಮಾಡಿರ್ತೀನಿ. ಬಿಲ್ ಅಂದರೆ ಇವಾಗ ಇಲ್ಲೇ ಇಟ್ಕೊಂಡ್ರೆ ನಾನು ಇದಾಗತ್ತಲ್ಲ ಅಂಥೇಳಿ ಈ ಥರ ನೋಡಿರಿ ಎಲ್ಲನೂ ಬರ್ಕೊಂಡು ಇವಾಗ ಅದು ಬುಕ್ಕೆಲ್ಲ ತುಂಬ್ಯಾವ ಅಂಥೇಳಿ ಈ ಥರ ಎಲ್ಲನೂ ಮಾಡಿದ್ದೀನಿ. ಹೀಗೆ ಮತ್ತು ಬಿಲ್ ಬಗ್ಗೆನೂ ಏನಾರ ನಿಮಗೆ ಐಡಿಯಾ ಇಲ್ಪ ಅಂತಂದರೆ ಹೇಳಿ, ಅದೊಂದು ನಾನು ವಿಡಿಯೋ ಮಾಡ್ತೀನಿ ಯಾವ ಥರ ಮಾಡಬೇಕು ಅಂಥೇಳಿ. ಹಾಗೆ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಯಾರ್ಯಾರು ತೊಗೋತಿರ್ತಾರೆ ಅದೊಂದು ಬುಕ್ ಬೇರೆ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ಇಷ್ಟ ನೀವು ಹೊಸದಾಗಿ ಏನಾರ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂಥೇಳಿ ಒಂದು ಟೇಬಲನ್ನು ಮಾಡ್ಕೊಳ್ಳಿ. ಈ ರೀತಿ ಇಡಲಿಕ್ಕೆ ಎಲ್ಲನೂ ರ್ಯಾಕ್ ಬೇಕಾಗತ್ತೆ. ಒಂದು ಕಡೆ ಇರ್ತೈತಿ, ಒಂದು ಕಡೆ ಇರಲ್ಲಲ್ಲ, ಆವಾಗ ನಿಮ್ಗೆ ಸ್ಟೀಲ್ ರ್ಯಾಕ್ ಸಿಗ್ತಾವ, ಆ ಥರ ಮಾಡ್ಕೋಬೋದು. ತಂದು ಇಟ್ಕೊಂಡು ಅಂದರೆ 2000 ಹಿಂಗೆ ಬೀಳ್ತಾವ, ಆ ರ್ಯಾಕ್ ತಂದುಬಿಟ್ಟು ಬಟ್ಟೆ ಅದು ಇಟ್ಕೋಬೋದು. ಅಂದರೆ ಇವಾಗ ಒಂದೊಂದು ಶಾಪ್ ಒಳಗೆ ನೀವು ಶಾಪ್ ಓಪನ್ ಮಾಡ್ತಾಯಿದ್ರೆ ಒಂದೊಂದು ಕಡೆ ಇರ್ತಾ ಇರೋದಿಲ್ಲ. ಹಾಗೆ ಒಂದು ಟೇಬಲ್ ಅಂತ ಬೇಕೇ ಬೇಕು, ಕಟ್ಟಿಂಗ್ ಮಾಡಲಿಕ್ಕೆ ಮತ್ತು ಐರನ್ ಮಾಡಲಿಕ್ಕೆ ಬೇಕೇ ಬೇಕು. ಹಾಗೆ ಈ ರೀತಿ ಎಲ್ಲನೂ ನಾನು ಮಾಡ್ಕೊಂಡಿದ್ದೀನಿ ನೋಡಿರಿ. ನೀವು ಕೂಡ ನಿಮಗೂ ಒಳ್ಳೆಯದಾಗಲಿ, ಹಾಗೆ ನೀವು ಹೊಸದಾಗಿ ಮಾಡ್ತಾ ಇದ್ರೆ ಈ ಥರ ಎಲ್ಲನೂ ಸ್ವಲ್ಪ ನನಗೆ ಅಂದರೆ ನಿಮಗೂ ಐಡಿಯಾ ಬರಲಿ ಅಂಥೇಳಿ ನಾನು ಈ ಥರ ಮಾಡಿದ್ದೀನಿ. ಅಂದರೆ ಅಳತೆ ಬುಕ್ಕು ಅಲ್ಲಿ ಒಂದಿದೆ ನೋಡಿರಿ, ಒಟ್ಟು 3 ಬುಕ್ ಅದಾವ ಅಳತೆ ಬುಕ್ಕು. ಹಾಗೆ ಅಳತೆ ತೊಗೊಂಡು ಅಲ್ಲಿಂದಲ್ಲೇ ಕಟ್ಟಿಂಗ್ ಮಾಡಲಿಕ್ಕೆ ಈಸಿ ಆಗತ್ತೆ ಅಂಥೇಳಿ ಮಾಡಿದ್ದೀನಿ. ಸೊ ಇಷ್ಟು ಪೇಸ್ ಒಳಗೆ ಇಷ್ಟು ಇದೆ ನೋಡ್ರಿ, ಇದು ಇಷ್ಟೇ ಇರೋದು ಒಂದು ರೂಮ್. ಒಳಗಡೆ ಒಂದು ರೂಮು, ಇದಿಷ್ಟು ರೂಮ್ ಇದೆ ನೋಡ್ಕೊಳ್ಳಿ.
ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.